ನನ್ ಲವ್ ಫೇಲ್ಯೂರ್ ಆಯ್ತು, ಹೊರ್ಗೆ ಬರಕಾಗ್ತಿಲ್ಲ, ಬಿಟ್ಟೋದ್ರು, ಮೋಸ ಮಾಡಿದ್ರು ಅಂತ. ನಮ್ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಪ್ರೀತಿ ಪ್ರೇಮ ಅನ್ಕೊಂಡ್ ತಿರುಗ್ತಿದ್ಯಾ ಅಂದ್ರೆ ನಿನಗಿಂತ ಥರ್ಡ್ ಕ್ಲಾಸ್ ಇನ್ ಯಾರು ಇಲ್ಲ ಅಂತ ಅರ್ಥ. 90s ತರ ಅವಾಗಿನ ದಿನಗಳಲ್ಲ ಇವು. ಕೆಲ್ಸ ಇಲ್ಲ ಅಂದ್ರೆ, ದುಡ್ಡಿಲ್ಲ ಅಂದ್ರೆ, ಮರ್ಯಾದೆ ಇಲ್ಲ ಅಂದ್ರೆ, ಆಸ್ತಿ ಅಂತಸ್ತು ಇಲ್ಲ ಅಂದ್ರೆ ನಿನಗೆ ಪ್ರೀತಿ ಮಾಡೋ ಯೋಗ್ಯತೆನೇ ಇಲ್ಲ. ನಮಗೇನಕ್ ಮಗ, ತಿಂಗಳಿಗೊಂದ್ಸಲ ಗೌರ್ಮೆಂಟ್ ಕೊಡೋ ರೇಷನ್ ತಿಂತೀವಿ, ಸಾಂಬಾರ್ಗೆ ಮಾಡೋಕೆ ತರಕಾರಿ ಹಾಳಾದ್ರೆ ಅರ್ಧ ಕಟ್ ಮಾಡಿ ಇನ್ ಮಿಕ್ಕಿದ್ರಲ್ಲಿ ಅಡ್ಗೆ ಮಾಡ್ಕೊಂಡು ತಿನ್ನೋ ಸಿಚುವೇಶನ್ ನಮ್ದು. ಚಿಕ್ಕದ್ರಲ್ಲಿ ಸೈಕಲ್ನು ಕೂಡ ಯಾರ ಯೂಸ್ ಮಾಡಿ ಬಿಸಾಕಿದ್ ತಂದು ರಿಪೇರಿ ಮಾಡಿಸ್ಕೊಂಡು ಕಲಿತಿದ್ದಿದ್ ಬ್ಯಾಚ್ ನಮ್ದು. ಮಳೆಗಾಲದಲ್ಲಿ ಯಾರಾದ್ರೂ ರೈನ್ ಕೋಟ್ ಹಾಕೊಂಡ್ರೆ ಅವನು ರಿಚ್ ಅನ್ಕೋತೀವಿ. ಏನಿದೆ ಮಗ ಹೇಳು, ಏನೋ ಗೌರ್ಮೆಂಟ್ ಜಾಬ್ ಇದೆಯಾ, ಹೋಗ್ಲಿ ಏನಾದ್ರೂ ಒಂದ್ ಬಿಸ್ನೆಸ್ ಇದೆಯಾ, ಅದು ಹೋಗ್ಲಿ ಒಂದ್ ಜಾಬ್, ಅಪ್ಪ ಅಮ್ಮಂಗ್ 3 ಹೊತ್ತು ಊಟ ಹಾಕ್ತಿವಿ ಅನ್ನೋ ನಂಬಿಕೆ ಆದ್ರೂ ಇದೆಯಾ? ಇಲ್ಲ ಮಗ, ಏನಿಲ್ಲ. ಅವನಮ್ಮನ್ ಲೈಫಲ್ಲಿ ಕಷ್ಟಗಳು ಗಟ್ಟಿಯಾಗಿ ತಿಕ್ಕ ಹೊಡೆದು ಕಷ್ಟ ಅಂತ ಬಂದ್ರೆ ಅಮ್ಮನ್ ಕೊರಳಲ್ಲಿರೋ ಮಾಂಗಲ್ಯ ಸರನ ಅಡ ಇಡೋ ಪರಿಸ್ಥಿತಿ ನಮ್ದು. ಸರಿ, ನೀನ್ ಇವಾಗ ಪ್ರೀತಿಸ್ತಿದ್ಯಾ, ಮದ್ವೆ ಆಗ್ಬೇಕು ಅಂತ ಅನ್ಕೊಂಡಿದ್ಯಾ, ನಮಗ್ ಇಷ್ಟೋ ಅಷ್ಟು ಯೋಗ್ಯತೆ ಇರ್ಬೇಕು ಅಲ್ವಾ ಡಾರ್ಲಿಂಗ್? ಜಾಸ್ತಿ ಬೇಡ, ನಿನ್ ಜೊತೆ ಬಂದವ್ರಿಗೆ 3 ಹೊತ್ತು ಹೊಟ್ಟೆ ತುಂಬಾ ಊಟ ಆದ್ರೂ ಹಾಕ್ಬೇಕು ಅಲ್ವಾ? ಇದು ಯಾವ್ದು ಅರ್ಥ ಮಾಡ್ಕೊಳ್ದೆ ಲವ್, ಲೌಡ, ಮದ್ವೆ, ಮಕ್ಳು, ಕಾರು, ಬೈಕು ಅಂತ ಎಲ್ಲೆಲ್ಲಿಗೋ ಯೋಚನೆ ಮಾಡ್ತಿದ್ಯಾ. ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದೀನಿ, ಬೆಟರ್ ಆಪ್ಷನ್ ಅಂತ ಬಂದ್ರೆ ನಿನ್ನೋರು ಅಂತ ನಿನ್ ಜೊತೆ ಇರೋದು ಅಪ್ಪ ಅಮ್ಮ ಮಾತ್ರ. ಅರ್ಥ ಮಾಡ್ಕೊ.